ಫಸ್ಟ್ ಇಂಪ್ರೆಷನ್ ಹೇಗಿತ್ತು? ನನಗೆ ಪರ್ಸ್ನಲಿ ಅಂದರೆ ಅಂದರೆ ಒಬ್ರು ಆರ್ಟಿಸ್ಟ್ ಜೊತೆ ಬಾಂಡಿಂಗ್ ಆಗಿರುತ್ತೆ. ಸೊ ಅದು ಆ ಕ್ಯಾರೆಕ್ಟರ್ಗೆ ಯಾರೋ ಇನ್ನೊಬ್ರು ಬರ್ತಾರೆ ಅಂತಂದಾಗ ಅಷ್ಟು ಚೆನ್ನಾಗಿ ಅನ್ಸಲ್ಲ. ಅದು ಯಾರೇ ಆಗಿರಲಿ, ಯಾವ ಪಾತ್ರನೇ ಆಗಿರಲಿ, ಒಂದು ಬಾಂಡಿಂಗ್ ಆದಮೇಲಿಂದ ಆ ಪಾತ್ರಕ್ಕೆ ಇನ್ನೊಬ್ರು ಬರ್ತಾರೆ ಅಂತಂದಾಗ ಅಷ್ಟು ಚೆನ್ನಾಗಿ ಅನ್ಸಲ್ಲ. ಸೊ ವೈ ಅನ್ನೋ ಥರ ಇತ್ತು ನನ್ನ ಫಸ್ಟ್ ಇಂಪ್ರೆಷನ್. ನನಗೇನತ್ರ ಅನಿಸಿಲ್ಲ. ಓಕೆ ಮಾಡೋಣ, ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅವ್ರ ಬಗ್ಗೆ ಅಂತ ಹಂಗೆ ಮಾಡ್ಕೊಂಡು ನನಗೆ ಹತ್ರ ಅಂದರೆ ನಿಂಗೆಲ್ಲ ಹೊಸದಲ್ವಾ? ನನಗೆ ಹತ್ರ ಅನಿಸಿಲ್ಲ. ನಾನು ಇವ್ರನ್ನ ನೋಡಿದ್ದೆ ಅಂದರೆ ರೀಲ್ಸಲ್ಲೆಲ್ಲ ನೋಡಿದ್ದೆ. ಆ್ಯಂಡ್ ಆಲ್ಸೋ ನಾನು ಪ್ರೀವಿಯಸ್ ಪ್ರಾಜೆಕ್ಟ್ ಮಾಡುವಾಗ ದಾಸಪುರಂದರ ಮಾಡುವಾಗ ಅಲ್ಲಿ ಬೇರೆ ಯಾವುದೋ ಪ್ರಾಜೆಕ್ಟಿಗೆ ಆಡಿಷನ್ ಕೊಡೋದಕ್ಕೆ ಬಂದಿದ್ರು. ಸೊ ಅವಾಗ ನೋಡಿದ್ದೆ ಅವಾಗ ಅವ್ರನ್ನ. ಅವ್ರು ಚಿಕ್ಕ ಹುಡುಗಿ ಥರ ಇದ್ರು, ಫುಲ್ಲು 3 ಫೀಟ್ ಅಷ್ಟೇ ಇರೋದು. ಎಷ್ಟು ಫೀಟ್ ಇರೋದು? 5'2". 5'2" ಇರೋದು. ಚಿಕ್ಕ ಹುಡುಗಿ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಇವಾಗ ಅವ್ರು ಹೇಳ್ತಿದ್ದಾರೆ, ನಾನು ನೋಡಿದ್ರೆ ನಿಮ್ಮ ನಾನೇ ಅಂತ. ನಿಮ್ಮಿಬ್ಬರ ಫಸ್ಟ್ ಸೀನ್ ನಮ್ಮಿಬ್ರದ್ದು ಡ್ಯಾನ್ಸ್ ಮಾಡಿದ್ದು, ಮದುವೆ ಟೈಮಲ್ಲಿ ಡ್ಯಾನ್ಸ್ ಮಾಡಿದ್ದು ಸಂಗೀತ್ಗೆ. ಅದೇ ಫಸ್ಟ್ ಸೀನ್ ನಮ್ಮಿಬ್ರು. ಸೆಟ್ನಲ್ಲಿ ಜಾಸ್ತಿ ಗಲಾಟೆ ಮಾಡೋರು? ಹಾಂ, ನಾನೇ ಗಲಾಟೆ ಮಾಡೋದು ಜಾಸ್ತಿ ನಾನೇ. ಬಟ್ ಎಲ್ಲರ ಜೊತೆ ಫನ್ ಮಾಡಿಕೊಂಡು ಖುಷಿಯಾಗಿ ಸೆಟ್ನ ಒಂಥರ ಎಲ್ಲ ಗುಡ್ ವೈಬ್ಸ್ ಆಗಿ ಇಟ್ಟಿರೋದು ಇವರು. ಆಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿಟ್ಟಿದ್ದಾರೆ ಸೆಟ್ಟಲ್ಲಿ ಎಲ್ಲರ ಜೊತೆ. ಇಷ್ಟು ದಿನಗಳಲ್ಲಿ ಇಬ್ಬರು ಜಗಳ ಮಾಡಿದಿರಾ? ಜಗಳ ಒಂದ್ಸೇನ ಮಾಡಿಲ್ಲ ಇದುವರೆಗೂ. ಸೀರಿಯಸ್ ಜಗಳ ಮಾಡಿಲ್ಲ, ಬಟ್ ಪಿಲೋ ಫೈಟ್ಸ್ ಎಲ್ಲ ಆಗ್ತಾ ಇರುತ್ತೆ. ಸೀರಿಯಸ್ ಜಗಳ ಆಗೋದು ಬೇಡ. ಕ್ವಶ್ಚನ್ ಹಂಗೆ ಕ್ಯಾನ್ಸಲ್ ಮಾಡ್ಬಿಡೋಣ. ಶೂಟಿಂಗ್ಗೆ ಲೇಟ್ ಆಗಿ ಬರೋರು ಯಾರು? ಇಬ್ರು ಲೇಟ್ ಆಗಿ ಬರಲ್ಲ, ಇಬ್ರು ಕರೆಕ್ಟ್ ಟೈಮಿಗೆ ಬರ್ತೀವಿ. ಪ್ಯಾಕಪ್ ಅಂದ್ರೆ ಯಾರಿಗಿಷ್ಟ? ನನ್ಗಿಷ್ಟ ಇಲ್ಲ ಪ್ಯಾಕಪ್ ಅಂದ್ರೆ. ನನಗೆ ಕೆಲಸ ಮಾಡಬೇಕು, ನಾನು ಕೆಲಸ ಮಾಡಕ್ ಜಾಸ್ತಿ ಇಷ್ಟ. ಮನೆಗೆ ಹೋಗ್ಬೇಕು ಇಲ್ಲಿಂದ. ಇವ್ರಿಗೆ ಪಿಕಪ್ ಡ್ರಾಪ್ ಇರುತ್ತೆ, ನಮ್ಮ ಡ್ರಾಪ್ ಪಿಕಪ್ ಏನಿರಲ್ಲ, ನಾನೇ ಗಾಡಿ ಓಡಿಸ್ಕೊಂಡು ಹೋಗ್ಬೇಕು. ಸೊ ನನಗೆ ಬೇಗ ಪ್ಯಾಕಪ್ ಆದ್ರೆ ನಂಗೆ ಖುಷಿ. ಇಬ್ಬರಿಗೆ ಸಿಕ್ಕಿರೋ ಬೆಸ್ಟ್ ಕಾಂಪ್ಲಿಮೆಂಟ್? ವಿ ಲುಕ್ ಗುಡ್ ಟುಗೆದರ್ ಆನ್ ಸ್ಕ್ರೀನ್ ಅಂತ. ಪುಷ್ಪ ಆಕಾಶ್ನ ಅಂದ್ರೆ ತುಂಬಾ ಇಷ್ಟಪಡ್ತಿದ್ದಾರೆ ಜನ. ಒಟ್ಟಿಗೆ ಒಂದೇ ಫ್ರೇಮಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತೀರಾ ಆಸ್ ಅ ಕಪಲ್. ಕಪಲ್ ಚೆನ್ನಾಗಿದ್ದೀರಾ ಇಬ್ರು ಅಂತ ಹೇಳ್ತೀರಾ. ಯಾರಿಗೆ ರೆನ್ಯುಮರೇಷನ್ ಜಾಸ್ತಿ? ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ. ಕಂಟಿನ್ಯೂ ಶೂಟಿಂಗ್ ಮಾಡಿದ್ ಯಾವಾಗ? ಮದ್ವೆ ಸ್ಟಾರ್ಟಿಂಗ್ ಇಂದಾನೆ, ಇವ್ರು ಮದ್ವೆ ಸೀನ್ ಇಂದಾನೆ ಬಂದಿದ್ದು. ಸೊ ಮದ್ವೆ ಸೀನ್ಸ್ ಕಂಟಿನ್ಯೂಸ್ 7 days ಏನೋ ಶೂಟ್ ಮಾಡಿದ್ವಿ ಸರ್. ಅದು 24 hours ಶೂಟ್ ಮಾಡಿದ್ವಿ, ಕಂಪ್ಲೀಟ್ 7 days. ಸೊ ಆಮೇಲೆ ಇವತ್ತು ಒಂದು 1 week ಇಂದ 7th ವರೆಗೂ ಇವಾಗ ಮಾಡ್ತಾನೆ ಇದೀವಿ. 1 week ಇಂದ ಆಲ್ಮೋಸ್ಟ್ ಶೂಟ್ ಮಾಡ್ತಾ ಇದೀವಿ, ಕಂಟಿನ್ಯೂಸ್ ಶೂಟ್ ಮಾಡ್ತಾ ಇದೀವಿ. ಯಾವ ವಿಚಾರಕ್ಕೆ ಇಬ್ರು ಕೋಪ ಮಾಡ್ಕೊಳ್ತೀರಾ? ನನಗೆ ನನ್ನ ಬಗ್ಗೆ ಮುಂದೆ ಮಾತಾಡೋಕೆ ಸುಮ್ಮನೆ ಇರ್ತೀನಿ. ಅಲ್ಲ, ನಾವಿಬ್ರು ಒಬ್ರಿಗೊಬ್ರು ಯಾವ ವಿಷಯಕ್ಕೆ ಕೋಪ ಮಾಡ್ಕೋತೀವಿ ಅಂತ ಕೇಳ್ತಾ ಇರೋದು. ಒಬ್ರಿಗೊಬ್ರು ನನಗೆ ಯಾವ ವಿಷಯ ಕೋಪ ಬಂದಿಲ್ಲ ಇದುವರೆಗೂ. ನಿಮ್ಗೆ ಬಂದಿದೆ? ನನಗೆ ಬಂದಿಲ್ಲ ಕೋಪ ಅವ್ರ ಮೇಲೆ. ಸೊ ನನಗೆ ಒಬ್ರು ತುಂಬ ಬೆಸ್ಟ್ ಫ್ರೆಂಡ್ಸ್ ಅನ್ನೋ ಥರ ಆಗೋದ್ರೆ ಅವರು ಇನ್ನೊಬ್ರ ಜೊತೆ ಜಾಸ್ತಿ ಕ್ಲೋಸ್ ಆಗಿ ಮಾತಾಡುವಾಗ ನಂಗೆ ಸ್ವಲ್ಪ ಎಲ್ಲೋ ಜೆಲ್ಲನ್ ಫೀಲ್ ಆಗುತ್ತೆ. ಸೊ ಇವ್ರು ಬೇರೆ ಯಾರ ಜೊತೆನಾದರೂ ಮಾತಾಡ್ತಿದ್ರೆ ಅಂದರೆ ನಮ್ಮ ಸೆಟ್ಟಲ್ಲಿ ಒಂದು ಆರ್ಟಿಸ್ಟ್ಗಳು ಒಂದಷ್ಟು ಜನ 3-4 ಜನ ನಂಗೆ ತುಂಬ ಮನ್ಸಿಗೆ ತುಂಬ ಕ್ಲೋಸ್. ಅವ್ರು ಬೇರೆ ಯಾರ ಜೊತೆನಾದ್ರು ಕ್ಲೋಸ್ ಆಗಿ ಮಾತಾಡ್ತಿದ್ರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಇವ್ರು ಬೇರೆಯವ್ರ ಜೊತೆ ಯಾರ ಜೊತೆನಾದ್ರು ಫುಲ್ ನಕ್ಕೊಂಡು ಮಾತಾಡ್ತಾ ಇದ್ರೆ ನನಗೆ ಅದು ಇಷ್ಟ ಆಗಲ್ಲ, ಕೋಪ ಬರ್ತಾ ಇರುತ್ತೆ ಇವ್ರ ಮೇಲೆ. ನನಗೆ ಯಾವತ್ತು ಕೋಪ ಬಂದಿಲ್ಲ. ಪೇಷನ್ಸ್ ಲೆವೆಲ್ ಆ್ಯಕ್ಚುಲಿ ಸ್ವಲ್ಪ ಕಮ್ಮಿನೇ. ಎಲ್ಲ ಚಿಕ್ಕ ವಿಷಯಕ್ಕೂ ಎಲ್ಲದಕ್ಕೂ ಇರಿಟೇಟ್ ಆಗ್ತಾನೆ ಇರುತ್ತೆ ನನಗೆ. ಬಟ್ ಕಂಟ್ರೋಲ್ ಮಾಡ್ಕೋತೀನಿ. ವರ್ಕ್ ಸ್ಪೇಸಲ್ಲಿ ಆ ಥರ ಎಲ್ಲ ಕ್ಲೀನಾಗಿ ಇಟ್ಟಿರಬೇಕು, ಆ ಥರ ಹಿಂಗೆ ಆಗ್ತಾ ಇರಬಾರ್ದು, ಆ್ಯಂಗರ್ ಇಶ್ಯೂಸ್ ಅಂತ ಅಂದ್ಬಿಟ್ಟು ಎಲ್ಲ ಕಂಟ್ರೋಲ್ ಮಾಡ್ಕೋತೀನಿ ನಾನು. ನನಗೆ ಕೋಪ ಬರಲ್ಲ ಜಾಸ್ತಿ. ನಾನು ಸ್ವಲ್ಪ ಕಾಮ್ ಆ್ಯಂಡ್ ಕಂಪೋಸ್ ಅಂದರೆ ಥಿಂಗ್ಸ್ನ ನೀಟಾಗಿ ತೊಗೊಂಡೋಗ್ತೀನಿ. ಶೂಟಿಂಗ್ ಸಾಕು ಅಂತ ಅನ್ಸಿದ್ಯಾ? ನನಗಂತೂ ಅನಿಸಿಲ್ಲ, ಯಾವತ್ತೂ ಅನಿಸಿಲ್ಲ. ನಾವು ಎಷ್ಟು ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ ಅಂತಂದರೆ ಒಂಥರ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗೋಗಿದೆ ಇದು. ಡೈರೆಕ್ಟರ್ ಇರ್ಬೋದು ಅಥವಾ ಟೆಕ್ನಿಷಿಯನ್ಸ್ ಇರ್ಬೋದು, ಬೇರೆ ಆರ್ಟಿಸ್ಟ್ಗಳಿರ್ಬೋದು, ಎಲ್ಲರೂ ಒಂಥರ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಥರ ಆಗೋಗಿದ್ದೀವಿ. ನಾವು ಜಾಸ್ತಿ ಅವರ್ಸ್ ಇಲ್ಲೇ ಸ್ಪೆಂಡ್ ಮಾಡೋದ್ರಿಂದ ಫ್ಯಾಮಿಲಿಗಿಂತ ಜಾಸ್ತಿ ಇಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಸಾಕು ಅಂತಂತೂ ಯಾವತ್ತೂ ಅನಿಸಿಲ್ಲ. ಯಾರು ಊಟನೇ ತಿನ್ನಲ್ಲ? ಇಲ್ಲಿ ಎಲ್ಲಿ ಮಾಡ್ತೇವೆ ಊಟ? ಬೆಳಿಗ್ಗೆ ಇಡ್ಲಿ ಒಂದೇ ತಿನ್ನೋದು, ಅದು ಅರ್ಧ ತಿಂತಾರೆ ಇಡ್ಲಿನ. ಆಮೇಲೆ ರಾತ್ರಿ ಮಧ್ಯಾಹ್ನ ಊಟ ಇಷ್ಟ ಮಾಡೋದು ರೈಸು ಅಷ್ಟೇ, ಜಾಸ್ತಿ ತಿನ್ನಲ್ಲ. ಅದೇ ಇಲ್ಲಿ ತಿನ್ನಲ್ಲ, ಹೊರಗಡೆ ಎಲ್ಲ ಚೆನ್ನಾಗಿ ತಿಂತೀನಲ್ಲ. ಹೊರಗಡೆ ತಿಂತಾರೆ, ಸೆಟ್ ಊಟ ತಿನ್ನಲ್ಲ. ಯಾರಿಗೆ ವೆಜಿಟೇರಿಯನ್ ಆಗಲ್ಲ?
ನಾನು ಪ್ಯೂರ್ ವೆಜಿಟೇರಿಯನ್ನು, ಸೊ ನನಗೆ ಈ ಕ್ವೆಶನ್ ಅಪ್ಲೈನೇ ಆಗಲ್ಲ. ಇವ್ರಿಗೆ ವೆಜ್ ಅಂದರೆ ಇಷ್ಟ ಆಗಲ್ಲ, ವೆಜ್ ಅಂದರೆ ಇಷ್ಟನೇ ಆಗಲ್ಲ. ಹಾಗೆ ಆಪೋಸಿಟ್ಸ್ ಅಟ್ರಾಕ್ಟ್. ಆಪೋಸಿಟ್ ಅಂತಾರಲ್ಲ ಹಿಂಗೆ. ಮೊಬೈಲ್ ನಂಬರ್ ಹೇಳಿ. ಇವ್ರ ಮೊಬೈಲ್ ನಂಬರ್ ನಾನು ಹೇಳಬೇಕಾ? ಇವ್ರದಾ 1 2 3 4 5 6 7 8 9 10 ಗೊತ್ತಿಲ್ಲ. ಇವ್ರ ಮೊಬೈಲ್ ನಂಬರ್ ನಂಗೆ ಗೊತ್ತಿಲ್ಲ. ಲಾಂಗ್ ಲೀವ್ ಹಾಕಿರೋದು ಯಾರು? ಲಾಂಗ್ ಲೀವ್ ನಾನು ಹಾಕಿರೋದು. 4 days ಲೀವ್ ಹಾಕಿದೆ ಕಂಟಿನ್ಯೂಸ್ ಆಗಿ. ಲಕ್ಷದ್ವೀಪ್ಗೆ ಹೋಗಿದ್ದೆ ಕ್ರೂಸಲ್ಲಿ. ಒಂದು ಲಾಂಗ್ ನಾನು ಹಾಕಿದ್ದೆ. ಅದು ಇವರು ಸೀರಿಯಲ್ ಬರೋಕ್ಕಿಂತ ಮುಂಚೆನೇ ಎಲ್ಲ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದು, ರೀಫಂಡ್ ಎಲ್ಲ ಆಗಲ್ಲ ಅಂತ ಹೇಳಿದ್ದಕ್ಕೆ ಅಷ್ಟು ಕೊಟ್ಟಿದ್ದು. ಇಲ್ಲಾಂದರೆ ಖಂಡಿತವಾಗ್ಲೂ 4 ದಿನ ರಜೆ ಎಲ್ಲ ಕೊಡೋ ಸೀನೇ ಇಲ್ಲ. ನಾನು ಮುಂಚೆನೇ ಅವ್ರಿಗೆ ಹೇಳಿದ್ದೆ, ಸೊ ಹಿಂಗಿದೆ ನಾನು ಬುಕ್ ಮಾಡ್ಬಿಟ್ಟಿದ್ದೀನಿ, ಅಕಸ್ಮಾತ್ ಕ್ಯಾನ್ಸಲ್ ಮಾಡಿದ್ರೆ ನಂಗೆ ರೀಫಂಡ್ ಮಾಡೋ ದುಡ್ಡು, ಅದಕ್ಕೆ ಅಂತ ಹೇಳಿದ ತಕ್ಷಣ ಸರಿ ಆಯ್ತು ತಗೋ ಅಂತ ಕೊಟ್ಟರು. ಫ್ರೆಶರ್ ಅಂತ ಕೊಟ್ಟಿದ್ದಾರೆ, ಮತ್ತೆ ಮುಂದೆ ಕೊಡ್ತಾರಲ್ಲ ನನಗೆ ಗೊತ್ತಿಲ್ಲ. ಕೊಡಲ್ಲ. ಯಾರು ಹೆಚ್ಚು ಬ್ಯೂಟಿ ಕಾನ್ಶಿಯಸ್? ನಾನೇ. ಲವ್ ಇಸ್ ಎವ್ರಿಥಿಂಗ್. ಲವ್ ಇಸ್ ಎವ್ರಿಥಿಂಗ್. ಎವ್ರಿಥಿಂಗ್ ದಟ್ ಇಸ್ ಗುಡ್, ಎವ್ರಿಥಿಂಗ್ ದಟ್ ಇಸ್ ಪಾಸಿಟಿವ್. ಇದ್ರ ಬಗ್ಗೆ ಮಾತಾಡಲ್ಲ. ಪುಷ್ಪ ಮದುವೆ ಆಗೋ ಹುಡುಗನ, ಅಮೂಲ್ಯ ಮದುವೆ ಆಗೋ ಹುಡುಗ ನಂಗೆ ಪರ್ಸ್ನಲಿ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್, ಅಕಸ್ಮಾತ್ ಮದುವೆ ಆದರೆ ಹಿ ಶುಡ್ ಬಿ ವೆರಿ ಕೇರಿಂಗ್, ಲವಿಂಗ್ ಆ್ಯಂಡ್ ವೆರಿ ಲಾಯಲ್. ಹೆಂಗಾರೆ ಇರಲಿ ಪರವಾಗಿಲ್ಲ, ಒಟ್ಟಲ್ಲಿ ಕನ್ನಡದವರಾಗಿರ್ಬೇಕು ಅಷ್ಟೇ.